ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರ 767 ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಅನೌನ್ಸ್ಮೆಂಟ್ ಮಾಡಿದೆ. ಸ್ನೇಹಿತರೆ, ಬಹಳ ವಿಶೇಷವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಬಾರಿ ಸಾಕಷ್ಟು ಪರೀಕ್ಷೆಗಳಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಸೊ ಇದಕ್ಕ ತಾವೆಲ್ಲ ಯಾವ ರೀತಿ ಎಲಿಜಿಬಿಲಿಟಿಯನ್ನ ಹೊಂದಿದ್ದೀರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸಂಪೂರ್ಣವಾಗಿ ನೇಮಕಾತಿ ಈಗ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಸೊ ಯಾವಾಗ ಪರೀಕ್ಷೆಗಳು ಆಗ್ಬೋದು ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದರಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಕ್ರೈಸ್ ನೋಟಿಫಿಕೇಶನ್ ಆಗ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಸಂಘಟನೆ ವತಿಯಿಂದ. ಹಲವಾರು ಬಾರಿ ಒಂದು ಮನವಿಯನ್ನ ಕೊಡೋದಾಗಿರ್ಬೋದು, ಮತ್ತೆ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಭೇಟಿ ಕೊಡೋದಾಗಿರ್ಬೋದು. ಈಗ 10 ದಿನಗಳ ಹಿಂದೆ ನಾವು ಪರೀಕ್ಷಾ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಈ ನೇಮಕಾತಿಗಳು ಡಿಲೇ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ವೇಗವಾಗಿ ನೀವು ಮಾಡ್ರಿ ಅಂತ ಹೇಳಿದಾಗ 10 ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ 12 ದಿನ, ಇವತ್ತು 12 ದಿನಗಳಲ್ಲಿ ಈ ನೋಟಿಫಿಕೇಶನ್ ಬಂದಿದೆ. ಒಟ್ಟು 767 ಹುದ್ದೆಗಳಿಗೆ ಸೊ ಕಾಲ್ಫರ್ಮ್ ಆಗಿದೆ. ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದು. ತುಂಬಾ ಏನ್ ಪಾತ್ರ ಪರೀಕ್ಷೆಗಳನ್ನ ವಿಶೇಷವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗ ಆಲ್ರೆಡಿ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇವುಗಳ ಅಡಿಯಲ್ಲಿ ಕರ್ನಾಟಕ ಶಿಕ್ಷಣದ ವಸತಿ ಶಿಕ್ಷಣದ ಅಡಿಯಲ್ಲಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಉಳಿಕೆ ವೃಂದದಲ್ಲಿ ಖಾಲಿರ್ತಕ್ಕಂಥ ವಿವಿಧ ಗ್ರೂಪ್ ಸಿ ಹುದ್ದೆಗಳು, ಇದೆಲ್ಲ ಏನ್ ಪಾತ್ರ ಗ್ರೂಪ್ ಸಿ ಹುದ್ದೆಗಳು ಸಂಬಂಧಪಟ್ಟಂತೆ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಿದೆ. ಸ್ನೇಹಿತರೆ, ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್, ಎಷ್ಟು ಹುದ್ದೆಗಳು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ವಾ? ಸೊ ಕನ್ನಡ ಭಾಷಾ ಶಿಕ್ಷಕರು ಅಂತ ಹೇಳಿ ಒಟ್ಟು 103 ಹುದ್ದೆಗಳು. ಇಲ್ಲಿ ಏನಿದೆ 3 ಹುದ್ದೆಗಳಿದೆ ಅಲ್ಲ, ಈ ಹಿಂದೆ ಉಳಿಕೆ ಆಗಿರ್ತಕ್ಕಂಥ ಹುದ್ದೆಗಳು 100 ಹುದ್ದೆಗಳು, ಅದರ ಜೊತೆಗೆ 3 ಹುದ್ದೆಗಳನ್ನ ಪ್ಲಸ್ ಮಾಡಿ ಒಟ್ಟು 103 ಹುದ್ದೆಗಳನ್ನ ಕನ್ನಡದಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಆಂಗ್ಲ ಭಾಷಾ ಶಿಕ್ಷಕರು 108 ಹುದ್ದೆಗಳು, ಹಿಂದಿ ಭಾಷಾ ಶಿಕ್ಷಕರು 55 ಹುದ್ದೆಗಳು, ಗಣಿತ ಶಿಕ್ಷಕರು 103, ಆಮೇಲೆ ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 154, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಕರು 81. ಒಟ್ಟು 725 ಪ್ಲಸ್ 42 767 ಹುದ್ದೆಗಳಿಗೆ ಸೊ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿದೆ, ಕೆಎ. ಇನ್ನ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಏನು ಅಂತಂದ್ರೆ, ನಿಮ್ಮ ಒಂದು ಯಾವ ಸಬ್ಜೆಕ್ಟ್ ಇದೆ, ನಿಮ್ಗೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ಏನ್ ಕೇಳಿದಾನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಭಾಷಾ ಶಿಕ್ಷಕರು ಬಂದ್ರೆ ನಿಮ್ಗೆ ಏನ್ ವಿದ್ಯಾರ್ಹತೆ ಅನ್ನೋದು ನೀವು ನೋಡ್ಕೊಳ್ಳಿ. ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ನಿಮ್ಮ ಕ್ರೈಟೇರಿಯನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಬಹಳ ಮುಖ್ಯವಾಗಿ ಈ ಬಾರಿ ಏನ್ ಬೇಕು, ಹೆಚ್ಚುವರಿ ಅರ್ಹತೆ ಅಂತ ಕೇಳಿದಾನೆ. ಹೆಚ್ಚುವರಿ ಅರ್ಹತೆ ಅಂತಂದ್ರೆ ಬಹಳ ವಿಶೇಷವಾಗಿ ಈ ಬಾರಿ ಇದು ಹೊಸದಾಗಿ ಸೇರ್ಕೊಂಡಿದೆ. 1 ರಿಂದ 6ನೇ ತರಗತಿ ಶಿಕ್ಷಕರ ಹುದ್ದೆಗಳಿಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು. ಇದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟೆಟ್ ಬೇಕು. ಅದು ಯಾವ್ದು ಬೇಕು ಅಂತಂದ್ರೆ ಟಿಟಿ ಸೆಕೆಂಡ್ ಪೇಪರ್ ಆಗಿರ್ಬೇಕು ಕಂಪಲ್ಸರಿ. ಇನ್ನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂಥ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಸಿಟಿಇಟಿ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಟಿಇಟಿ ಪೇಪರ್ ಸೆಕೆಂಡ್ ಕಂಪಲ್ಸರಿ ಆಗ್ಲೇಬೇಕು. ಡಿ.ಎಡ್ ನಡೆಯಂಗಿಲ್ಲ ಅಥವಾ ಫಸ್ಟ್ ಪೇಪರ್ ನಡೆಯಂಗಿಲ್ಲ. ಕಂಪಲ್ಸರಿ ಬಿ.ಎಡ್ ಆಗಿರ್ಬೇಕು, ಮತ್ತೆ ಸೆಕೆಂಡ್ ಪೇಪರ್ ಆಗಿರ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಈ ಕ್ರೈಸ್ದಲ್ಲಿ ಈ ಹಿಂದೆ ಸಾಕಷ್ಟು ಪ್ರಯತ್ನ ಮಾಡಿದೀವಿ ನಾವು. ಇದಕ್ ಹಿಂದೂ ಏನ್ ಪಾತ್ರ ಇದಿತ್ತು, ಬ್ಯಾಕಪ್ ಸ್ಕೋರ್ ಇತ್ತು. ಬ್ಯಾಕಪ್ ಸ್ಕೋರ್ ಅನ್ನ ಕಂಪ್ಲೀಟ್ ಆಗಿ ಕ್ರೈಸ್ ಯಾವ ರೀತಿ ತೆಗಿತ್ತು ಅಂತಂದ್ರೆ, ಇದೊಂದು ದೊಡ್ಡ ರೋಚಕ ಕಥೆ ಇದೆ. ಈ ಹಿಂದೆ ರಿತೀಶ್ ಕುಮಾರ್ ಸರ್ ಇದ್ರು ಎಲ್ಲಿ ಶಾಲಾ ಶಿಕ್ಷಣದಲ್ಲಿ. ಅವರು ಕಂಪ್ಲೀಟ್ ಆಗಿ ಬ್ಯಾಕಪ್ ಸ್ಕೋರ್ ನ ರಿಮೂವ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇದು ಜಿಯೋಗೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಕ್ರೈಸ್ ಅವರು ಒಂದು ಸರ್ಕ್ಯುಲೇಷನ್ ನ ಬಿಟ್ಟಿದ್ರು. ಶಿಕ್ಷಣ ಇಲಾಖೆಯನ್ನ ಫಾಲೋ ಅಪ್ ಮಾಡಿ ಇವ್ರು ಏನ್ ಪಾತ್ರ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿದ್ರು. ಈಗ ಮತ್ತೆ ಮೇಡಮ್ ಬಂದು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟಿದ್ದಾರೆ, ಅದು ಬೇರೆ. ಬಟ್ ಕ್ರೈಸ್ಗೆ ನೋಟಿಫಿಕೇಶನ್ ಇದು ಕಂಪ್ಲೀಟ್ ಆಗಿ ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಅದು ಶಿಕ್ಷಣ ಇಲಾಖೆಯಿಂದ ಇವರು ಫಾಲೋ ಅಪ್ ಮಾಡಿದ್ದಾರೆ. ಎಸ್, ಓಕೆ. ಈ ಬಾರಿ ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಇನ್ನ ವಯೋಮಿತಿ ಅಂತೇಳಿ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ, ಈ ಬಾರಿ ಎಲ್ಲರಿಗೂ ಅವಕಾಶ ಅಂತಿದೆ ನೋಡಿ.
ಸಾಮಾನ್ಯ ಅರ್ಹತಾ ಹೊಂದಿರತಕ್ಕಂತ ಅಭ್ಯರ್ಥಿಗಳು ಜನರಲ್ ಅಂತ ಹೇಳ್ತೀವಲ್ಲ 45 ಇದೆ. ಆಮೇಲೆ OBC ಅಂದ್ರೆ 2A 2B 3A 3B ಅಭ್ಯರ್ಥಿಗಳಿಗೆ 48 ಇದೆ. SC ST ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗ 1 50 ವರ್ಷಗಳ ಅವಕಾಶ ಇದೆ ಸ್ನೇಹಿತರೆ. ಸೊ ಈ ರೀತಿ ನಿಮ್ಗೆ ಅವಕಾಶಗಳು ಸಾಕಷ್ಟು ಬಾಗಿಲು ತೆಗೆದುಬಿಟ್ಟಾವ. ಇನ್ನು ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಆಗ್ತದ. ಯಾವಾಗಿಂದ ಆರಂಭ ಆಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರ್ತಕ್ಕಂಥದ್ದು 15/7/2026 ಅರ್ಜಿ ಸ್ಟಾರ್ಟ್ ಆಗತ್ತೆ. ಇನ್ನ 5 ದಿನದಲ್ಲಿ ಅರ್ಜಿ ಸ್ಟಾರ್ಟ್ ಆಗತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8. ಆಮೇಲೆ ಪಾವತಿ ಮಾಡಲು ಕೊನೆಯ ದಿನಾಂಕ 14/8. ಇದು ನೆನ್ಪಿಟ್ಕೊಳ್ಳಿ. ಅಷ್ಟರಲ್ಲೇ ಬೇಗ ನೀವೇನ್ ಪಾತ್ರ 15 ಸ್ಟಾರ್ಟ್ ಆದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಇನ್ನ ವೇತನ ಶ್ರೇಣಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವೇತನ ಶ್ರೇಣಿ ಇದೆ. 54,000ದಿಂದ 99,000ವರೆಗೆ. ಸೊ ಇದೊಂದು ಭಾರಿ ವಿಶೇಷವಾಗಿರ್ತಕ್ಕಂಥ ಪೋಸ್ಟ್, ಗೊತ್ತಿರಲಿ ನಿಮ್ಗೆ. ಇನ್ನ ಶುಲ್ಕ ಅಂತೇಳಿ ಬಂದಾಗ KA ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಸಾಮಾನ್ಯ ಅರ್ಹತಾ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಇತರೆ ಅಂತೇಳಿ ಬರುತ್ತೆ. ಪ್ರವರ್ಗ 2A 2B 3A 3B ಗಳಿಗೆ ಸಾಮಾನ್ಯವಾಗಿ 750 ರೂಪಾಯಿಗಳನ್ನ ಮಾಡಿದೆ. ಅಂದ್ರೆ ಅದರಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕ. ಇನ್ನು ಪ್ರೊಸೆಸಿಂಗ್ ಶುಲ್ಕ ಅಂತ ಹೇಳಿ 250 ರೂಪಾಯಿಗಳನ್ನ ತೆಗೆದುಕೊಳ್ತಾ ಇದೆ. ಇನ್ನು SC ST ಪರಿಶಿಷ್ಟ ಪಂಗಡ ಪ್ರವರ್ಗ SC ST ಮತ್ತೆ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತೆ ತೃತೀಯಲಿಂಗದ ಅಭ್ಯರ್ಥಿಗಳಿಗೆ ಸೊ ಅವರಿಗೆ 500 ರೂಪಾಯಿ ಫೀಸು, 250 ರೂಪಾಯಿ ಫೀಸು ಶುಲ್ಕ, 250 ರೂಪಾಯಿ ಪ್ರೊಸೆಸಿಂಗ್ ಫೀ. ಮತ್ತೆ ವಿಶೇಷವಾಗಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಓನ್ಲಿ ಏನ್ ಪಾತ್ರ 250 ರೂಪಾಯಿಗಳು. ಸೊ ಆನ್ಲೈನ್ ಮುಖಾಂತರ ನಾವೇನ್ ಪಾತ್ರ ಪೇ ಮಾಡ್ಬೇಕಾಗತ್ತೆ. ಇನ್ನು ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥದ್ದು, ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆಗೆ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನ ಪಾವತಿಸತಕ್ಕದ್ದು. ಹಾಗೂ ಹೆಚ್ಚುವರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಯ್ಕೆ ಮಾಡಲಾಗದ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿಯನ್ನ ಕಟ್ಟಬೇಕಾಗತ್ತೆ. ನಿಮ್ಗೆ 2-3 ಪೋಸ್ಟ್ಗಳು ಬರ್ತಿದ್ವು ಅಂತಂದ್ರೆ ಅವಾಗ ಎಕ್ಸ್ಟ್ರಾ 100 ರೂಪಾಯಿ ಕಟ್ಟಬೇಕು. ಅದಕ್ಕೂ 750 ಕಟ್ಟುವಂತದ್ದು ಆಗಬಾರ್ದು. ಅದಕ್ಕೆ ಇದು 100 ರೂಪಾಯಿ ಮಾತ್ರ ಕಟ್ಟಬೇಕು. ಅಲ್ಲಿ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಆಫ್ಲೈನ್ ಮೂಲಕ OMR ಸೀಟ್ಗಳು ಇರ್ತಾವ. ಸೊ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಸೊ ಪರೀಕ್ಷೆ ನಡೆಸ್ತದ. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಈ ಮುಂಚೆ ಹೇಳಿದ್ದೆ, 2 ಪೇಪರ್ ಇರ್ತಾವ. 100 ಅಂಕಗಳಿಗೆ 2 ಅವರ್ಸ್ ಇರ್ತದ. ಸೊ ಇಲ್ಲಿ ಸಾಮಾನ್ಯವಾಗಿ ಇವುಗಳನ್ನ ಸಿಲೆಬಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತೆಗೆದುಕೊಳ್ಳಿ. ಸೊ ಪೇಪರ್ 1 ಜನರಲ್ ಪೇಪರ್ ಆಗಿರ್ತದ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಆಗಿರ್ತದ, ನಿರ್ದಿಷ್ಟ ಪತ್ರಿಕೆ. ಈಗ ಜನರಲ್ ಆಗಿರ್ತಕ್ಕಂಥದ್ದು ಎಲ್ಲಾ ವಿಷಯಗಳು ಇದರಲ್ಲಿ ಏನಿದೆ ಅಲ್ಲ ಎಲ್ಲಾ ವಿಷಯಗಳು ಬಂದ್ಬಿಡ್ತಾವ. ನಿರ್ದಿಷ್ಟವಾಗಿತ್ತಂದ್ರೆ ಈಗ ಕನ್ನಡ ಬರೆಯೋರು ಕನ್ನಡ ಬರ್ತಕ್ಕಂಥ ಟೀಚರ್ ಆಸ್ಪಿರೆಂಟು ಕನ್ನಡವನ್ನ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪತ್ರಿಕೆ ಇರ್ತದ 100 ಅಂಕಗಳಿಗೆ. ಸೊ ಇಲ್ಲಿ 2 ಗಂಟೆ ಅವರ್ಸ್ ಇರ್ತದ. ಇನ್ನು ನೆಕ್ಸ್ಟ್ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಅಂದ್ರೆ ಎಲಿಜಿಬಿಲಿಟಿಯನ್ನ ಕೊಟ್ಟಿದ್ದಾನೆ ಈ ಬಾರಿ. 35 ಅಂಕಗಳನ್ನ ಪಡ್ಲೇಬೇಕು. 2 ಪರೀಕ್ಷೆಗಳಲ್ಲಿ ಅಂದ್ರೆ 2 100 ಮಾರ್ಕ್ಸ್ 2 ಇದಾವಲ್ಲ, ಅದರಲ್ಲಿ ನೀವು 35 ಪಡ್ಲೇಬೇಕು. ಒಂದ್ರಲ್ಲಿ 35ಕ್ಕಿಂತ ಕಡಿಮೆ, ಒಂದ್ರಲ್ಲಿ ಜಾಸ್ತಿ ಆತಂದ್ರೆ ಆಗೋದಿಲ್ಲ. ಕನಿಷ್ಠ ಏನ್ ಪಾತ್ರ 2 ಪರೀಕ್ಷೆಗಳಲ್ಲಿ 35 ಪಡಿಬೇಕು. ಅಂದಾಗ ನೀವು ಎಲಿಜಿಬಿಲಿಟಿಯನ್ನು ಹೊಂದ್ತೀರಿ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನೆಗೆಟಿವ್ ಅಂಕಗಳಿದೆ. ಹೌದಾ, 4 ರಾಂಗ್ ಅದು ಅಂದ್ರೆ 1 ಏನ್ ಪಾತ್ರ ನಿಮಗೆ ಸರಿ ಇರ್ತಕ್ಕಂಥದ್ದು ಹೋಗ್ಬಿಡತ್ತೆ. ಹೌದಾ, 0.25 ಅನ್ನುವಂಥದ್ದು ಇಲ್ಲಿ ಅಂಕಗಳನ್ನ ಕಳೆಯಲಾಗುವುದು ಅಂತಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಬಾರಿ ಏನು ಬಹಳ ದೊಡ್ಡ ಬೆಳವಣಿಗೆ ಇದು. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನ ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನ ಸೇಡ್ ಮಾಡಬೇಕು ಕಂಪಲ್ಸರಿ. ಈಗ ನಿಮ್ಗೆ ಯಾವುದೋ ಒಂದು ಆನ್ಸರ್ ಬರ್ಲಿಲ್ಲ ಅಂದ್ರೆ ಮಾತ್ರ ಬರ್ಲಿಲ್ಲ ಅಂದ್ರೆ 5ನೇ ಒಂದು ಸೇಡಿಂಗ್ ರೌಂಡ್ ಇದೆಯಲ್ಲ ಅದನ್ನ ಏನ್ ಪಾತ್ರ ಸೇಡಿಂಗ್ ಮಾಡ್ಲೇಬೇಕು ಕಂಪಲ್ಸರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳಿ. ಇದಾದ ನಂತರ ಬೆಲ್ ಆದ ನಂತರ ಮತ್ತೆ ನಿಮ್ಗೆ ಒಂದು 5 ನಿಮಿಷ ಅವಕಾಶವನ್ನು ಕೊಟ್ಟಿರ್ತಾನೆ. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಅನ್ನ ಕೊಟ್ಟಿರ್ತಾನ. ಆ ಸಮಯದಲ್ಲಿ ನೀವು ಯಾವ್ದು ಫಿಲ್ ಮಾಡಿಲ್ಲಲ್ಲ ಅದನ್ನ ಅಂದ್ರೆ ಯಾವ್ದಕ್ಕೆ ಆನ್ಸರ್ ಮಾಡಿಲ್ಲಲ್ಲ, ಆನ್ಸರ್ ಮಾಡದೇ ಇರ್ತಕ್ಕಂಥದಕ್ಕ 5ನೇ ಆಪ್ಷನ್ಸ್ ಅನ್ನ ಮಾತ್ರ ನೀವು ಫಿಲ್ ಮಾಡ್ಬೇಕು, ಶೇಡ್ ಮಾಡ್ಬೇಕು. ಹೌದಾ, ಎಸ್. ಇಲ್ಲ ಶೇಡ್ ಮಾಡ್ಲಿಲ್ಲ ಅಂತಂದ್ರೆ ಸೊ ಅಲ್ಲಿ 25 ಅಂಕಗಳನ್ನ 0.25 ಪ್ರತಿಶತವನ್ನ ಕಳೆಯಲಾಗುತ್ತದೆ. ಇಷ್ಟೆಲ್ಲ ಇದೆ ಸ್ನೇಹಿತರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪರೀಕ್ಷೆ ನಡೆಸುವಂತ ಒಂದು ದಿನಾಂಕವನ್ನ ಇನ್ನೂ ಏನ್ ಪಾತ್ರ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಹುತೇಕ ಈ ವಾರದಲ್ಲಿ ಮಾಡುವಂತ ಸಾಧ್ಯತೆ ಇದೆ. ನಿಮ್ಗೆ ಯಾವ್ದು ಏನು ಯಾವ ಒಂದು ವಿಷಯಕ್ಕೆ ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ಗೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದಿರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ನೀವು ಅಲ್ಲಿ ನೋಡ್ಕೊಳ್ಳಿ
ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಮತ್ತೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಈಗಾಗಲೇ ಈ ಕ್ರೈಸ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳು ನಾವು ಇವತ್ತಿನಿಂದ ಏನ್ ಪಾತ್ರ ಆರಂಭಿಸ್ತಾ ಇದ್ದೀವಿ. ಸೊ ಯಾರೆಲ್ಲ ನಿಮಗೆ ಕ್ಲಾಸ್ ಬೇಕಾಗಿತ್ತು ಅಂತಂದ್ರೆ ಸೊ ಜಾಯಿನ್ ಆಗ್ಬೋದು. ಇಲ್ಲಿ PDF ನೋಟ್ ಸಿಗತ್ತೆ, ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ಗಳು ಸಿಗ್ತಾವ, ಟೆಸ್ಟ್ ಸಿರೀಸ್ಗಳು ಸಿಗ್ತಾವ. ಆಮೇಲೆ ಮೆಂಟರ್ಶಿಪ್ ಇರುತ್ತೆ. ಒಂದು ಅತ್ಯುತ್ತಮ ರಾಜ್ಯದಲ್ಲೇ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಫ್ಯಾಕಲ್ಟಿ ಹೊಂದಿದೆ. ಫ್ಯಾಕಲ್ಟಿ ನೋಡಿ ಸೊ ಯಾವ ರೀತಿ ನೋಟ್ಸ್ಗಳು ಕೊಡ್ತಾರ, ಯಾವ ರೀತಿ ಕ್ಲಾಸ್ಗಳು ಹೇಳ್ತಾರ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡಿ ಸೊ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಪ್ಲೇಸ್ಟೋರ್ಗೆ ಹೋದ್ರೆ ನಮ್ದು ಆ್ಯಪ್ ಸಿಗತ್ತೆ. ಸೊ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.